ಜಾರ್ಖಂಡ್ದಾಗ ಅವ್ರ ಜೊತೆ ಇದ್ದೀರಿ ಅಂಥೇಳಿ ಅವರು ನಿಮ್ಗೆ ಬೇಕಿದ್ರೆ ಇಷ್ಟು ಮಂತ್ರಿ ಕೊಡ್ತೀನಿ ತೊಗೋತಿದ್ದಾರೆ, ತಗೋ ಇಲ್ಲ ನಡಿ ಅಂತಂದ್ರೆ ಅವರು. ಈ ಕಡೆ ಜಮ್ಮು ಕಾಶ್ಮೀರದಾಗ ನಿಮ್ಮ ಮಂತ್ರಿಮಂಡಲಕ್ಕೆ ತೊಗೊಂಡಿಲ್ಲ ಅವ್ರು. ನಿಮ್ಮ ಸ್ಥಿತಿ ದೇಶದಾಗ ಈ ಸ್ಥಿತಿ ಅದ, ಇನ್ನೂ ಸುಧಾರಿಸೋದೇ ಇಲ್ಲ ನಾವು ಅಂತಂದ್ರೆ ಹೆಂಗೆ ನೀವು? ಸರ್ ಈಗ ಇಷ್ಟೆಲ್ಲ ಆಯಿತು, ಬೆಳಗಾವಿ ದೇಶ ಉತ್ತರ ಕರ್ನಾಟಕದ ಬಗ್ಗೆ ಈ ಗಾಂಧಿ 100 ವರ್ಷ ಆಗಿದೆ ಅಂತ ಹೇಳಿ ಅದನ್ನ ಈಗ ಗಾಂಧಿ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ನೋಡ್ರಿ, ನಾನು ಹೇಳೋದು ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಮಹಾತ್ಮ ಗಾಂಧಿಯವರಿದ್ದಂಥ ಸಂದರ್ಭದಲ್ಲಿನ ಕಾಂಗ್ರೆಸ್ ಪಾರ್ಟಿಯ ಇವರು ವಾರಸ್ದಾರ ಅಲ್ಲೇ ಅಲ್ಲ ಇವರು. ಈಗಿರುವಂಥದ್ದು ನಕಲಿ ಡುಪ್ಲಿಕೇಟ್ ಕಾಂಗ್ರೆಸ್ಸು, ನಕಲಿ ಗಾಂಧಿಗಳು. ಹಾಗಾಗಿ ಅದಕ್ಕೇನು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರದ್ದು. ಹೆಸ್ಕಾಮ್ದಿಂದ ಇಡೀ ಇದ್ರಾಗ ಅಲಂಕಾರ ಮಾಡಿಸ್ಯಾರ ಬೆಳಗಾಂದಾಗ. ನಿನ್ನೆ ಬೋರ್ಡ್ ಹಾಕೋರು ಹೆಸ್ಕಾಮ್ ಅಂತ, ಪೂರಾ ಸರ್ಕಾರಿ ದುಡ್ಡು. ನಿಮ್ಗೆ ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ಗೆ ಏನು ಸಂಬಂಧ? ನಿಮ್ಮ ಕಾಂಗ್ರೆಸ್ ಡುಪ್ಲಿಕೇಟ್ ಕಾಂಗ್ರೆಸ್ ಇದೆ. ಅವೆಲ್ಲ ಕಾಂಗ್ರೆಸ್ ತುಂಡು ಫಂಡ್ ಆಗಿ ಹಾಳಾಗಿ ಹೋದದು ಕಾಂಗ್ರೆಸ್. ನೀವೆಲ್ಲ ಇವರು ನಿಮ್ದು ಕಳ್ಳರ ಕಾಕರ ಗುಂಪು ನಿಮ್ದಿದೆ. ನೀವು ಮತ್ತು ನಿಮ್ಮ ಗಾಂಧಿಗಳ ನಕಲಿ ಗಾಂಧಿಗಳು ಇವರು. ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ಸನ್ನು ಇದಕ್ಕೆ ಸರ್ಕಾರ ದುಡ್ಡಕ್ಕೆ ಹಾಕ್ತೀರಿ ನೀವು. ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಮತ್ತು ಈ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಅನ್ನೋದು ಬಹಿರಂಗಪಡಿಸಿ ಅಷ್ಟು ದುಡ್ಡು ಕಾಂಗ್ರೆಸ್ ಪಾರ್ಟಿಯವರು ತುಂಬಕ್ಕೆ ಇದನ್ನು. ಅದಕ್ಕೆ ನಿನ್ನೆಂದು ಹೊಸ ಡ್ರಾಮಾ ಶುರು ಮಾಡ್ಯಾರ. ಇದು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಹಾತ್ಮ ಗಾಂಧಿಯವ್ರದ್ದು ಇದ್ದಿರೋದ್ರಿಂದ ಎಲ್ಲರೂ ಬರ್ಬೇಕು. ಅಂದ್ರೆ ಅಲ್ಲಿ ಅವಾಗ ಹೆಸ್ಕಾಮದ್ದು ಹಾಕಿದಾರಲ್ಲ, ಬೋರ್ಡ್ ಹಾಕಿದಾರಲ್ಲ, ಮಂದಿಗೆ ಗೊತ್ತಾಯ್ತು ಇವರು ಸರ್ಕಾರದ ದುಡ್ಡು ಉಪಯೋಗ ಮಾಡ್ತಾರಂತ. ಇದಕ್ಕೊಂದು ಹೊಸ ಟ್ವಿಸ್ಟ್ ಕೊಡುವ ಪ್ರಯತ್ನ ಮಾಡ್ತಾರೆ. ಜನ ಮೂರ್ಖರಲ್ಲ. ನಿಮ್ಮದು ಕಾಂಗ್ರೆಸ್ಸಕ್ಕೂ ಆವಾಗಿದ್ದ ಕಾಂಗ್ರೆಸ್ಸಕ್ಕೂ ಅಜಗಜಾಂತರ ಸಂಬಂಧ ಅದ. ನಿಮ್ದೆಲ್ಲ ಕಳ್ಳರ ಕಾಕರ ಗುಂಪಾಗೈತೆ. ಸಂಬಂಧನೇ ಇಲ್ಲ. ಈಗಿರೋ ಗಾಂಧಿಗಳು ನಕಲಿ ಗಾಂಧಿಗಳು ಇವರು. ಅವ್ರಿಗೆ 10,000 ರೂಪಾಯಿ ಕೊಟ್ಟಾರ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಒಂದು ವರ್ಗವನ್ನು ನೋಡ್ತದೆ ಅನ್ನುವಂಥದ್ದು. ನಾವು ಯಾವುದೇ ವರ್ಗಕ್ಕೆ ಅನ್ಯಾಯ ಆಗ್ಬೇಕಂತ ಹೇಳೋದಿಲ್ಲ. ಅಂದ್ರೆ ತಮಗೆ ಓಟ್ ಹಾಕಲಾರದಂಥ ಅಥವಾ ಅವರಿಗೆ ವಿರೋಧ ಇದ್ದಂಥ ಯಾರಾದರೂ ಬಂದು ಎಜಿಟೇಷನ್ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸೋದು, ಮೇಲೆ ಅವ್ರಿಗೆ ಪ್ರೈಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡೋದು. ಪಂಚಾಯತ್ ರವಿ ಕೇಸ್